ಸಿರಿ ಕನ್ನಡ 5ನೇ ತರಗತಿ ಭಾಗ 1 ದೇಹ ಮಣ್ಣಿಗಾದರೆ ಜೀವ ಕನ್ನಡಕ್ಕೆ. ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭರವಸೆಯ ವಾಣಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರಿವಿಡಿ ಪದ್ಯ ಭಾಗದಲ್ಲಿರುವಂತಹ 1ನೇ ಅಧ್ಯಾಯ ಗಿಡಮರ. ಕವಿಗಳಾದಂಥ ಸತ್ಯಾನಂದ ಪಾತ್ರ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ. ಪದ್ಯ ಭಾಗ 1 ಗಿಡಮರ. ಕವಿ ಸತ್ಯಾನಂದ ಪಾತ್ರೋಡ್. ಈಗ ಮೊದಲನೇದಾಗಿ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ಸತ್ಯಾನಂದ ಪಾತ್ರೋಡ್ ಬಾಗಲಕೋಟೆಯಲ್ಲಿ ಜನಿಸಿದರು. ಕನ್ನಡ MA PhD ಪದವಿ ಪಡೆದಿರುವ ಇವರು ಬಾಗಲಕೋಟೆಯ SP ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು, ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು, ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿರುತ್ತಾರೆ. ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿಸುರುಳಿ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿ ಗಿಡಮರ ಎಂಬ ಕವನವನ್ನು ಅವರ ಕರಿಯ ಮುಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರವೇಶ. ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಒಂದೇ ರೀತಿ ಇಲ್ಲ. ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿವೆ. ನಾವು ಬಳಸುತ್ತೇವೆ. ಏನನ್ನಾದರೂ ಹಿಡಿಯಬೇಕಾದರೆ 5 ಬೆರಳುಗಳನ್ನು ಒಟ್ಟಾಗಿ ಬಳಸುತ್ತೇವೆ. ಬೆರಳಿನ ಆಕಾರ, ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ. ಒಂದು ಮರ ಕಾಯನ್ನು, ಹಣ್ಣನ್ನು, ನೆರಳನ್ನು ನೀಡಬಹುದು. ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲುದು. ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚಂದ ಅಲ್ಲವೇ? ಪ್ರಕೃತಿಯನ್ನು ಅನುಸರಿಸಲು ಆಗುವ ಪ್ರಯೋಜನ ಅಪಾರ. ಇವಾಗ ಗಿಡಮರ ಪದ್ಯವನ್ನು ನೋಡೋಣ. ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ತರತರ, ಎಂಥ ಸೊಗಸು ಏನು ತಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ತರತರ, ಎಂಥ ಸೊಗಸು ಏನು ತಂಪು ಬೆಳೆದು ನಿಂತ ಗಿಡಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಆಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು. ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ತರತರ, ಬಿಸಿಲು ಮಳೆಯ ಚಳಿಯ ತರೆದು ಅರಳುತ್ತೆಯೋ ಅನುದಿನ. ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ತರತರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಧನ್ಯವಾದಗಳು.